ದಿನ ಬೆಳಗು ಶುರುವಾಗೋದೇ ನನಗೆ ಈ ನೀರು ಕುಡಿಯೋದರಿಂದ, ಅಂದರೆ ಈ ಬೀಜದ ನೀರನ್ನು ಕುಡಿಯೋದರಿಂದ. ಒಮ್ಮೊಮ್ಮೆ ರಾತ್ರಿ ನೆನೆಸಿ ಬೆಳಗ್ಗೆ ಕುಡಿತೀನಿ, ಇಲ್ಲ ಅಂದರೆ ಕುದಿಸಿ ಕುಡಿತೀನಿ. 1 ಲೋಟ ನೀರಿಗೆ 1 ಸ್ಪೂನು ಕೊತ್ತಂಬರಿ ಕಾಳು ಹಾಕಿ ಕುದಿಸೋದು. ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನಿಲ್ಲಿ 2.5 ಲೋಟ ನೀರಿಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ. ಇದ್ರ ಉಪಯೋಗ ತಿಳ್ಕೊಂಡ್ರೆ ನೀವು ದಿವಸ ಮಾಡಿ ಕುಡಿತೀರಾ. ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು, ದೇಹನ ತಂಪಾಗಿಡುತ್ತೆ, ಹೊಟ್ಟೆ ಉರಿಯೂತ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಕೈಕಾಲು ಉರಿಯೂತ ಕಡಿಮೆ ಆಗುತ್ತೆ, ಕಣ್ಣಿಗೆ ತಂಪು, ಮತ್ತು ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ, ಅಂದರೆ ನಾರ್ಮಲ್ಲಾಗಿಡುತ್ತೆ. ಯಾವ ಕಾರಣಕ್ಕೂ ಕಿಡ್ನಿ ತೊಂದರೆ ಇದ್ದವರು ಇದನ್ನು ಕುಡಿಬೇಡಿ. ಯಾಕಂದರೆ ಇದರ ನೀರು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ. ಹಾಗೆ ಕೆಟ್ಟ ನೀರನ್ನು, ಅಂದರೆ ಬೇಡದೇ ಇರೋ ನೀರನ್ನು ಮೈಯಿಂದ ತೆಗೆದು ಹಾಕುತ್ತೆ. ಹಾಗಾಗಿ ತುಂಬ ಒಳ್ಳೆಯದು ಅಂತ. ಆದರೆ ಅಮೃತನೂ ವಿಷ ಅಂತಾರೆ. ಹಾಗಾಗಿ ಒಂದು 2 ಲೋಟ ಜಾಸ್ತಿ ಉಪಯೋಗಿಸಬಾರ್ದು. ಮತ್ತು 5 ಗಂಟೆ ಮೇಲೆ, ಸಾಯಂಕಾಲ 5 ಗಂಟೆ ನಂತರ ಇದರ ನೀರನ್ನು ಕುಡಿಬಾರ್ದು. ಯಾಕಂದರೆ ಇದು ನಾವು ಕುಡಿದ್ರೆ ಯೂರಿನ್ ಜಾಸ್ತಿ ಹೋಗುತ್ತೆ. ಹಾಗಾಗಿ ಸಾಯಂಕಾಲ 5 ಗಂಟೆ ನಂತರ ಕುಡಿಬೇಡಿ, ಅಷ್ಟರ ಒಳಗಡೆ ಕುಡೀರಿ, ದೇಹ ತಂಪಾಗಿಡುತ್ತೆ. ನಾನು ಇದನ್ನು ನೀರನ್ನು ಕುಡಿತಾ ಇರೋದ್ರಿಂದ ನನ್ನ ಹೊಟ್ಟೆ ಉಬ್ಬರ ಕಡಿಮೆ ಆಗಿದೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ, ಆ್ಯಸಿಡಿಟಿ ಕಡಿಮೆ ಆಗಿದೆ, ತೂಕ ಕಡಿಮೆ ಆಗಿದೆ, ಮತ್ತು ಶುಗರ್ ಲೆವೆಲ್ ನಾರ್ಮಲ್ ಬಂದಿದೆ. ಕಣ್ಣು ಉರಿತಾ ಇತ್ತು ಈ ಮೊಬೈಲ್ ನೋಡೋದ್ರಿಂದ, ಅದು ಕಡಿಮೆ ಆಗಿದೆ. ತುಂಬ ಉಪಯೋಗಗಳನ್ನು ನಾನು ಇದರಿಂದ ಪಡ್ಕೊಂಡಿದ್ದೀನಿ. ಹಾಗಾಗಿ ಅಡುಗೆಯಲ್ಲಿ ಮಾತ್ರ ಇದರ ಶೃಂಗಾರಕ್ಕೆ ಉಪಯೋಗಿಸೋದಲ್ಲ, ರುಚಿಗೆ ಉಪಯೋಗಿಸೋದಲ್ಲ. ಈ ಧನಿಯಾ ಕಾಳಿಂದ ಕೂಡ ನಾವು ತುಂಬ ಉಪಯೋಗಗಳನ್ನು ಪಡ್ಕೋಬಹುದು. ಹಾಗಾಗಿ ಇದನ್ನು ಒಂದು 3 ನಿಮಿಷ ಕುದಿಸ್ಬೇಕು. ಅಥವಾ ನೀವು ರಾತ್ರಿ ನೀರಲ್ಲಿ 1 ಲೋಟ ನೀರಲ್ಲಿ 1 ಸ್ಪೂನು ನೆನೆ ಹಾಕಿ ಇಟ್ಟು ಅದನ್ನು ಬೆಳಗ್ಗೆ ಶೋಧಿಸಿ ಕುಡಿಬಹುದು. ಯಾವ ಥರ ನಿಮಗೆ ಉಪಯೋಗ ಆಗುತ್ತೆ, ಸುಲಭ ಆಗುತ್ತೆ, ಆ ಥರ ಮಾಡಿಕೊಂಡು ಕುಡಿಬಹುದು. ನೀವು ಈ ನೀರನ್ನು ಕುಡೀರಿ. ಈ ಬೇಸಿಗೆಗಂತೂ ದೇಹ ತಂಪಾಗಿಡೋದಕ್ಕೆ ಇದು ತುಂಬ ಪ್ರಯೋಜನಕಾರಿ. ಯಾರಿಗೆ ಈ ಥರ ಸಮಸ್ಯೆ ಇದೆ ಅಥವಾ ಸಮಸ್ಯೆ ಇಲ್ಲ ಅಂದರೂ ನಾವು ಈ ನೀರನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಅಥವಾ ನಿಯಮಿತವಾಗಿ ದಿನ ಬಿಟ್ಟು ದಿನ ಕುಡಿಯೋದ್ರಿಂದ ಕೂಡ ಇದರ ಉಪಯೋಗ ಮಹತ್ವ ತುಂಬ. ವೀಕ್ಷಕರೇ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಯಾವ ಕಾರಣಕ್ಕೂ ಇದಕ್ಕೆ ಬೆಲ್ಲ, ಸಕ್ಕರೆ ಹಾಕಿ ಕುಡಿಬೇಡಿ, ಬರೀ ಧನಿಯಾ ನೀರು ಕುಡೀರಿ.